TV24 ಕನ್ನಡ ನ್ಯೂಸ್ಗೆ ಸ್ವಾಗತ. ಜಗತ್ತಿನಲ್ಲಿ ಪ್ರಪ್ರಥಮವಾಗಿ ಮಹಿಳೆಯೊಬ್ಬಳಿಗೆ ಜಗದ್ಗುರು ಸ್ಥಾನವನ್ನು ನೀಡಿ ಗೌರವಿಸಿದ ಧರ್ಮ ಅಂದ್ರೆ ಅದು ಲಿಂಗಾಯತ ಧರ್ಮ ಮಾತ್ರ ಅಂತ ಕೂಡಲ ಸಂಗಮ ಶ್ರೀ ಬಸವ ಧರ್ಮ ಪೀಠದ ಪೀಠಾಧ್ಯಕ್ಷೆ ಜಗದ್ಗುರು ಡಾಕ್ಟರ್ ಗಂಗಾ ಮಾತಾಜಿ ಅವರು ಹೇಳಿದ್ದಾರೆ. ಬೆಳಗಾವಿಯಲ್ಲಿ ನಾಗನೂರು ರುದ್ರಾಕ್ಷಿ ಮಠದ ಆರ್ಯನ್ ಶೆಟ್ಟಿ ಪಾಲಿಟೆಕ್ನಿಕ್ ಕಾಲೇಜಿನ ಆವರಣದಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭೆಯ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ರಾಷ್ಟ್ರೀಯ ಪ್ರಥಮ ಮಹಿಳಾ ಸಮಾವೇಶದ ಸರ್ವಾಧ್ಯಕ್ಷತೆಯನ್ನು ವಹಿಸಿ ಆಶೀರ್ವಚನ ನೀಡುತ್ತಾ ಇದ್ರು. ಮಹಿಳೆಯನ್ನ ಕಸಕ್ಕಿಂತ ಕಡೆಯಾಗಿ ಕಾಣ್ತಾ ಇದ್ದ ಸಮಯದಲ್ಲಿ ಮಹಿಳೆಗೆ ತಮ್ಮ ಸರಿ ಸಮಾನವಾದ ಸ್ಥಾನಮಾನವನ್ನು ನೀಡಿ ಬೆಳೆಸಿದ ಬಸವಣ್ಣ ಅವರ ಆದಿಯಾಗಿ ಸಮಸ್ತ ಶರಣರು ಹಾಕಿಕೊಟ್ಟ ಧರ್ಮ ತತ್ವ ಸಿದ್ಧಾಂತ ಅರಿತುಕೊಂಡು ಅವರ ಮಾರ್ಗದಲ್ಲಿ ನಡೆಯುವ ಮೂಲಕ ಅವರೆಲ್ಲರನ್ನ ಗೌರವಿಸಬೇಕು. ಇವತ್ತು 50 ವರ್ಷಗಳ ಹಿಂದೆ ಕೂಡಲ ಸಂಗಮ ಬಸವ ಧರ್ಮ ಪೀಠದ ಜಗದ್ಗುರುವಾಗಿ ಮಾತೆ ಮಹಾದೇವಿಯವರನ್ನ ನೇಮಿಸಲ್ಪಟ್ಟಾಗ ಅದನ್ನ ಸಮಾಜ ಸುಲಭವಾಗಿ ಸ್ವೀಕರಿಸಲಿಲ್ಲ. ಸವಾಲುಗಳು ಮತ್ತು ಕಷ್ಟವನ್ನ ಅವರು ಎದುರಿಸಬೇಕಾಗಿತ್ತು. ಅದಕ್ಕೆಲ್ಲ ಧೈರ್ಯ ತುಂಬಿ ಬೆನ್ನೆಲುಬಾಗಿ ನಿಂತ ಲಿಂಗೈಕ್ಯ ಜಗದ್ಗುರು ಲಿಂಗನಾಥ ಮಹಾಸ್ವಾಮೀಜಿ ಅವರನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬೇಕು ಎಂದರು. 1970ರ ದಶಕದಲ್ಲಿ ಮಾತೆ ಮಹಾದೇವಿಯವರ ಲಂಡನ್ನಿಗೆ ಹೋದಾಗ ಅಲ್ಲಿನ ಚರ್ಚ್ಗಳು ಮುಖ್ಯಸ್ಥರು ಜಗತ್ತಿನ ಪ್ರಥಮ ಮಹಿಳಾ ಜಗದ್ಗುರುವನ್ನ ಕಂಡು ಬೆರಗಾದ್ರು. ಆಗ್ಲೇ ಲಿಂಗಾಯತ ಧರ್ಮವನ್ನ ಅವರು ಕೊಂಡಾಡಿದ್ರು. ಮಹಿಳೆಯೊಬ್ಬಳಿಗೆ ಜಗದ್ಗುರುವಿನ ಪಟ್ಟವನ್ನ ನೀಡಿದ ಲಿಂಗಾಯತ ಧರ್ಮದ ಬಗ್ಗೆ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಅಷ್ಟೇ ಅಲ್ಲ, ಅಲ್ಲಿನ ಚರ್ಚ್ಗಳಲ್ಲಿ ಮಾತಾಜಿಯವರ ಪ್ರವಚನವನ್ನು ಕೂಡ ಏರ್ಪಡಿಸಿ ಖುಷಿಪಟ್ಟರು ಎಂಬುದನ್ನ ಗಂಗಾ ಮಾತಾಜಿಯವರು ನೆನಪಿಸಿಕೊಂಡಿದ್ದಾರೆ. ಹಿಂದೆಂದಿಗಿಂತ ಇಂದಿನ ದಿನಮಾನದಲ್ಲಿ ಮಹಿಳೆಯ ಪಾತ್ರ ಅತ್ಯಂತ ಮಹತ್ವದಾಗಿದೆ. ತಾಯಿಗೆ ಧಾರ್ಮಿಕ ಸಂಸ್ಕಾರ ಇದ್ರೆ ಆಕೆ ತನ್ನ ಮಕ್ಕಳಿಗೂ ಅದೇ ಸಂಸ್ಕಾರವನ್ನ ನೀಡುತ್ತಾಳೆ. ತನ್ಮೂಲಕ ಇಡೀ ಮನೆತನವನ್ನೇ ಆಕೆ ಸರಿಯಾದ ಮಾರ್ಗಕ್ಕೆ ಕೊಂಡೊಯ್ಯುವಲು ಶಕ್ತಳಾಗ್ತಾಳೆ. ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ತತ್ವ ಸಿದ್ಧಾಂತಗಳ ಅರಿವು ಇಲ್ಲದೆ ಇದ್ದಲ್ಲಿ ಆಕೆ ತನ್ನ ಮಕ್ಕಳಿಗೆ ಏನು ಕೊಡಲು ಸಾಧ್ಯ? ಈ ಹಿನ್ನೆಲೆ ಕುಟುಂಬದಲ್ಲಿ ಮಹಿಳೆಯ ಸ್ಥಾನ ಅತ್ಯಂತ ಪ್ರಮುಖವಾಗಿದೆ ಎಂದರು. ಆದ್ರೆ ಒಂದು ಅರ್ಥ ಮಾಡ್ಕೊಳ್ಬೇಕು, ಇವತ್ತ ವೀರಶೈವ ಧರ್ಮ ಅದು ಬಹಳ ಪುರಾತನ ಮೊದಲಿಂದ ಅಂತ ಹೇಳುವಂಥವ್ರು ಇಷ್ಟು ದಿವಸ ಆದ್ರೂ ಸಹಿತ ನನಗೊಂದೇನು ಈಗ ವಿಚಾರ ಬಂತು ಅಂದ್ರೆ, ಈಗ ಜಾಗತಿಕ ಲಿಂಗಾಯತ ಮಹಾಸಭೆಯಲ್ಲಿ ಮಹಿಳಾ ಸಮಾವೇಶ ಮಾಡಿದ್ರು. ಲಿಂಗಾಯತ ಒಂದು ಧರ್ಮದ ಜಗದ್ಗುರುಗಳಾಗಿರ್ತಕ್ಕಂಥ ಮಾತೆ ಗಂಗಾದೇವಿಯವರನ್ನು ಕರ್ಕೊಂಡು ಬಂದ್ರು ಮಾಡಿದ್ರು. ಇನ್ನು ವೀರಶೈವರ ಮಹಿಳಾ ಸಮಾವೇಶ ಮಾಡಿದ್ರೆ ಮತ್ತೆ ಮೂರನೇ ಕರ್ಕೊಂಡು ಹೋಗ್ಬೇಕು, ಅಲ್ಲೇ ಅವ್ರ ಯಾರೂ ಇಲ್ಲ. ಇವತ್ತೇನಾದ್ರೂ ಜಗದ್ಗುರುತ್ವವನ್ನ ಮಹಿಳೆಗೆ ನೀಡಿರ್ತಕ್ಕಂಥ ಧರ್ಮ ಯಾವುದಾದ್ರೂ ಇದ್ರೆ ಅದು ಬಸವಣ್ಣ ಸ್ಥಾಪಿಸಿದ ಲಿಂಗಾಯತ ಧರ್ಮ ಅನ್ನೋದನ್ನ ನೆನಪಿಟ್ಕೋಬೇಕು. ಇದು ಎಲ್ಲಿವರೆಗೆ ಸರಿಪಡಿಸುವಂತ ಕೆಲಸ. ಸರಿಪಡಿಸುವುದಂದ್ರೆ ಏನ್ರಿ, ಕೆಲವೊಂದ್ಸಲ ಅದನ್ನು ಸರಿಪಡಿಸಾಕ ಹೋಗಿ ಮತ್ತೊಂದು ಏನ್ರಿ ಸರಿಯಾಗ್ತಿರ್ತದೆ. ಯಾವನೋ ಒಂದು ನಾಯಿ ಓಡಿ ಹೊಂಟಿತ್ತ, ಅದ್ರ ಹಿಂದೆ ಒಂದು ಪೈಪ್ ಹಿಡ್ಕೊಂಡು ಓಡಾಕತ್ತಿದ್ದ. ಪೈಪ್ ಹಿಡ್ಕೊಂಡು ಯಾಕೆ ಪೈಪ್ ಹಿಡ್ಕೊಂಡು ಓಡಾಕತ್ತಿ ಎದಕ್ಕ? ಇಲ್ಲ, ನಾಯಿ ಬಾಳ ಡೊಂಕೈತಿಲ್ಲ, ಅದು ಡೊಂಕ ಎಷ್ಟು ಪೈಪ್ ಹಾಕಿ ಏನ್ ಮಾಡವ, ಅದು ಸರಿ ಆಗೋದಿಲ್ಲ. ಅವಾಗ ನೀವು ತಪ್ಪು ತಿಳ್ಕೊಂಡಿರಿ, ನಾನು ನಾಯಿ ಬಾಳ ಸರಿ ಮಾಡಕ್ ಹೊಂಟಿಲ್ಲ, ಅದಕ್ಕೆ ಹಾಕಿ ಈ ದಂಡ ಪೈಪ್ ಸರಿ ಮಾಡಕ್ ಹೊಂಟೀನಿ ಅಂತ ಹೇಳ್ಬೇಕು. ಹಂಗ ಎಲ್ಲಿ ತಪ್ಪಾಗತೈತಿ ಆ ದಂಕಿನೊಳಗನೆ ನಮ್ಮದು ಸರಿ ಮಾಡುವಂತ ಕೆಲಸ ಆಗ್ಬೇಕು. ಇವತ್ತು ಮಹಿಳಾ ಸಮಾವೇಶ ಆ ದಂಕನ್ನು ತಿದ್ದುವಂತಹ ಕೆಲಸ ಈ ಮೂಲಕ, ಈ ವೇದಿಕೆ ಮೂಲಕ ಪ್ರಾರಂಭ ಆಗ್ತಾ ಇರೋದು ಬಹಳ ಉತ್ತಮವಾದ ಬೆಳವಣಿಗೆ ಅಂತ ಹೇಳಿ ನಾನು ಭಾವಿಸ್ಕೊತೀನಿ. ನೋಡ್ರಿ, ಸಾಮಾನ್ಯವಾಗಿ ಬೆಳಿಗ್ಗೆ ನಾವು ಹಲ್ಲು ಉಜ್ಜುತ್ತೀವಿ ಬ್ರಷ್ ತಗೊಂಡು. ಯಾಕ? ಇನ್ನು ಶರಣಶ್ರೇಷ್ಠ ಬಸವಣ್ಣ ಅವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕರು ಅಂತ ಘೋಷಣೆ ಮಾಡಿದ ಸರ್ಕಾರಕ್ಕೆ ಸಮಸ್ತ ಲಿಂಗಾಯತ ಸಮಾಜದ ವತಿಯಿಂದ ಕೃತಜ್ಞತೆ ಜಗದ್ಗುರು ತೋಂಟದ ಸಿದ್ದರಾಮ ಮಹಾಸ್ವಾಮೀಜಿಗಳು ತಿಳಿಸಿದ್ದಾರೆ. ಶಿಕಾರಿಪುರ ಬಸವಾಶ್ರಮದ ಪೂಜ್ಯ ಶರಣಾಂಬಿಕಾ ತಾಯಿಯವರು ಕಾರ್ಯಕ್ರಮದ ಮುಖ್ಯಸ್ಥತೆ ವಹಿಸಿದ್ರು. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.